ಯಾರು ಅವಮಾನ ಮಾಡಿರ್ತಕ್ಕಂಥದ್ದು ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥದ್ದು ನೀವು, ಅಮಿತ್ ಶಾ ಅವರಲ್ಲ. ಹೆಂಗ್ ಅವಮಾನ ಮಾಡಿದಿರಿ? ಅಂಬೇಡ್ಕರ್ಗೆ ಭಾರತ ರತ್ನ ಕೊಡ್ಲಿಲ್ಲ. ಅಂಬೇಡ್ಕರ್ ಅವರು ದೈವಾಧೀನರಾದಂಥ ಸಂದರ್ಭದಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ದೆಹಲಿನಲ್ಲಿ ಜಾಗ ಕೊಡ್ಲಿಲ್ಲ. ಅಷ್ಟೇ ಅಲ್ಲ, ಅಲ್ಲಿನ ವಿಮಾನದಲ್ಲಿ ಅವರ ಶವವನ್ನು ತೆಗೆದುಕೊಂಡು ಹೋಗೋದಕ್ಕೆ ವಿಮಾನದ ಬಾಡಿಗೆ ಕೊಡ್ಲಿಲ್ಲ. 2 ಸಾರಿ ಎಲೆಕ್ಷನ್ ನಲ್ಲಿ ಅಂಬೇಡ್ಕರ್ ನಿಂತಾಗ ಸೋಲಿಸಿದ್ರಿ. ಅಂಬೇಡ್ಕರ್ನ ಸೋಲಿಸಬೇಕು ಅಂತೇಳಿ ನೆಹರು ಅವತ್ತಿನ ಪ್ರಧಾನಮಂತ್ರಿ ಚುನಾವಣೆ ಪ್ರಚಾರ ಮಾಡಿದ್ರು. ಅವತ್ತೇನಾದ್ರೂ ನಮಗೆ ಅಧಿಕಾರದಲ್ಲಿ ಬರ್ತಕ್ಕಂಥ ಅಧಿಕಾರವನ್ನು ಹಿಡಿತಕ್ಕಂಥ ಶಕ್ತಿ ಇದ್ದಿದ್ರೆ ನಾವು ಅಂಬೇಡ್ಕರ್ ಅವರನ್ನೇ ಪ್ರಧಾನಮಂತ್ರಿಯನ್ನಾಗಿ ಮಾಡ್ತಾ ಇದ್ವಿ. ನೀವೇನ್ ಮಾಡಿದ್ರಿ? ಸೋಲಿಸಿದ್ರಿ. ಲಜ್ಜೆಗೆಟ್ಟಿರ್ತಕ್ಕಂಥ ಕಾಂಗ್ರೆಸ್ ಅಂಬೇಡ್ಕರ್ ಅವರ ಹೆಸರು ಹೇಳೋದಕ್ಕೆ ಮತ್ತು ಬಾಪೂಜಿ ಅವರ ಮಹಾತ್ಮ ಗಾಂಧೀಜಿಯವರ ಹೆಸರು ಹೇಳೋದಕ್ಕೆ ಒಂದು ಸ್ವಲ್ಪನಾರು ನಾಚಿಕೆ ಆಗ್ಬೇಕಾಗಿತ್ತು. ಇವ್ರು ಗಾಂಧಿ ಭಾರತ, ಬಾಪು ಭಾರತವನ್ನ ಕಟ್ಲಿಕ್ಕೆ ಹೊರಟಿದಾರಂತೆ. ಹಾಗಾಗಿ ಇವ್ರಿಗೆ ನಾಚಿಕೆ ಆಗಬೇಕು, ಮೊದಲು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಹೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ JDSನ ನಮ್ಮ ಶರವಣ ಅವರು ಮತ್ತೆ ನಾವು ಒತ್ತಾಯ ಮಾಡ್ತೇವೆ. ನಾವು ಇದೇ ರೀತಿಯಲ್ಲಿ ಸರ್ಕಾರ ಮುಂದುವರೆದಿದ್ದೇ ಆದರೆ ನಮ್ಮ ನಾಯಕರುಗಳ ಜೊತೆನಲ್ಲಿ ಮಾತಾಡಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.